ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಕಳಪೆ ಬಂದು ಅಶ್ವಿನಿ ಗೌಡ ಅವರಿಗೆ ಕೊಟ್ಟಿದ್ದಾರೆ ಅಂತಂದರೆ ನನಗೆ ಅನ್ನಿಸ್ದಂಗೆ ಏನಂತಂದರೆ ಮ್ಯೂಟೆಂಟ್ ರಘು ಅವರು ಒಬ್ಬರೇ ಮಾತ್ರ ಇವಾಗ ಸೆಲೆಕ್ಟ್ ಮಾಡುವಂಥ ಚಾನ್ಸ್ ಇದೆ ಅಂತ ಅನ್ನಿಸ್ತದೆ. ಏನಕ್ಕೆ ಅಂತಂದರೆ ಮನೆ ಕ್ಯಾಪ್ಟನ್ ಬಂದ್ಬಿಟ್ಟು ಮ್ಯೂಟೆಂಟ್ ರಘು ಅವರೇ ಆಗಿರ್ತಾರೆ. ಅದರಿಂದಾಗಿ ನನ್ನ ಒಪಿನಿಯನ್ ಬಂದು ಆಲ್ಮೋಸ್ಟ್ ಅದು ಅವರೇ ಸೆಲೆಕ್ಟ್ ಮಾಡಿರೋ ಅಂತ ಅನ್ನಿಸ್ತದೆ. ಯಾವ ರೀಸನ್ಗೆ ಸೆಲೆಕ್ಟ್ ಮಾಡೋರು ಅಂತ ಹೇಳೋದಕ್ಕಿಂತ ಮುಂಚೆ ಬನ್ನಿ ಮೊದಲನೇದಾಗಿ ಈಗ ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಪ್ರೋಮೋ ನೋಡ್ಕೊಂಬರೋಣ, ಅದಾದ್ಮೇಲಿಂದ ಅದ್ರ ಬಗ್ಗೆ ಮಾತಾಡೋಣ. ಒಂದು ಅಶ್ವಿನಿ ಮೇಡಮ್ ಕೊಟ್ಟರು ಅವರು ಮ್ಯೂಟೆಂಟ್ ರಘು ಅವರು. ಈಗ ಕಳಪೆ ಡ್ರೆಸ್ ಹಾಕೊಂಡು ಒಳಗಡೆ ಹೋಗ್ತಾರೆ. ಓಹೋ, ಹುಲಿ ಅಂತೆ ಬೋನಲ್ಲಿದ್ರು ಏನ್ ಗುರು ಜೈಲಿಂದ ಆಚೆನೆ ಬರ್ತಾರೆ ಅಂದ್ರೆ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ. ತರಕಾರಿ ಕಟ್ ಮಾಡಕ್ ಕೊಟ್ಟಿದ್ದಾರೆ, ಇದೇ ಟೈಮಿಗೆ ಕೊಡು ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ನಮ್ಮ ಬಾರ್ ಒಳಗಡೆ ಬಂದ್ಮೇಲೆ ನಾವು ಆಡಿದೆ ಆಟ ಅಂತ ಹೇಳ್ಬಿಟ್ಟು ಇವಾಗ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಏನಪ್ಪ ಅಂತ ಅಂದರೆ ಈಗ ಮ್ಯೂಟೆಂಟ್ ರಘು ಅವರು ಕಳಪೆ ಕೂಡ ಕಾರಣ ಏನು ಅಂತ ಅಂದರೆ ಇವರು ಅಶ್ವಿನಿ ಗೌಡ ಅವರು ಉಸ್ತುವಾರಿ ಆಗಿರ್ತಾರೆ. ಉಸ್ತುವಾರಿ ಆಗಿ ಇವಾಗ ಈಗ ಏನು ಪವರ್ ಕಾರ್ಡ್ ಬಂದಿರುತ್ತೋ ಅಂದರೆ ಪವರ್ ಕಾರ್ಡ್ ತೊಗೊಂಡು ಇವರು ಆಚೆ ಬರ್ತಾರೆ. ಆಚೆ ಬಂದಂಥ ಟೈಮಲ್ಲಿ ಇವರು ಕೂಡ ಮಾತಾಡಿರ್ತಾರೆ. ಅಂದರೆ ನೀವು ಸ್ವಾರ್ಥದ ಡಿಸಿಷನ್ ತೊಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾತಾಡಿರ್ತಾರೆ. ಅದರಿಂದಾಗಿ ನನಗೆ ಅನ್ನಿಸ್ದಂಗೆ ಇವ್ರಿಗೆ ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಅಂದರೆ ಮ್ಯೂಟೆಂಟ್ ರಘು ಅವರು ಕ್ಯಾಪ್ಟನ್ ಆಗಿರ್ತಾರಲ್ಲ, ಕ್ಯಾಪ್ಟನ್ ಸೆಲೆಕ್ಷನ್ ಅಂತ ಅನ್ನಿಸ್ತಾ ಇದೆ. ಅದರಿಂದಾಗಿ ಮ್ಯೂಟೆಂಟ್ ರಘು ಅವರು ಇವಾಗ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಮನೆಯವರೆಲ್ಲ ಸೆಲೆಕ್ಟ್ ಮಾಡಂಗಿದ್ರೆ ಕಳಪೆ ನಮಗೆ ಅನ್ನಿಸ್ದಂಗೆ ಮ್ಯೂಟೆಂಟ್ ರಘು ಇಲ್ಲ ಅಂತ ಅಂದರೆ ರಿಷಿ ಗೌಡ ಅವರಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಂತ ಅಂದ್ಕೊಂಡಿದ್ವಿ. ಏನಕ್ಕೆ ಅಂತ ಅಂದರೆ ಈಗ ಒಂದು ಟಾಸ್ಕ್ ನಡೀತಾ ಇರ್ತದೆ. ಟಾಸ್ಕ್ ನಡೆಯುವಂಥ ಟೈಮಲ್ಲಿ ಗ್ರೂಪ್ನ ಬಿಟ್ಬಿಟ್ಟು ಸೂರಜ್ ಏನು ಸೆಲೆಕ್ಟ್ ಮಾಡ್ತಾರೋ ಆ ಥರ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರು ಪವರ್ ಕಾರ್ಡ್ನ ಅವ್ರು ಯೂಸ್ ಮಾಡ್ಕೊಳ್ತಾರೆ, ಪವರ್ ಕಾರ್ಡ್ನ ತೊಗೊಳ್ತಾರೆ. ಆ ಕಾರಣಕ್ಕಾಗಿ ಮನೆಯವರೆಲ್ಲ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಇವರಿಬ್ಬರು ಒಬ್ಬರನ್ನ ಸೆಲೆಕ್ಟ್ ಮಾಡಿರೋರು. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಈಗ ಕ್ಯಾಪ್ಟನ್ ಅಷ್ಟೇ ಸೆಲೆಕ್ಟ್ ಮಾಡೋದ್ರಿಂದ ಏನು ಮಾಡಿದ್ದಾರೆ ಅಂತ ಅಂದರೆ ಅಶ್ವಿನಿ ಗೌಡರನ್ನ ಸೆಲೆಕ್ಟ್ ಮಾಡಿದ್ರೆ ಜೊತೆಯಲ್ಲಿ ಅವರ ಆ್ಯಟಿಟ್ಯೂಡ್ ನೋಡಿ ಯಾವ ರೀತಿ ಆ್ಯಟಿಟ್ಯೂಡ್ ಇದೆ ಅಂತ ಅಂದರೆ ಬೋನ್ ಒಳಗಡೆ ಹೋದ್ರು ನಾನು ಸಿಂಹ ಹುಲಿ ಸಿಂಹ ಅಲ್ಲ ಹುಲಿ ಅಂತ ಹೇಳ್ಬಿಟ್ಟು ಹೋಗಿ ಬೋನ್ ಒಳಗಡೆ ಕೂಡ ಹೋಗಿದ್ರೆ ಬೋನ್ ಒಳಗಡೆ ಹೋಗಿಲ್ಲ, ಇವರು ಹೋಗಿರೋದು ಜೈಲ್ ಒಳಗಡೆ ಹೋಗಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ ತರಕಾರಿ ಕೊಟ್ಟಿದ್ದಾರೆ. ತರಕಾರಿ ಕೊಟ್ಟಿರೋದನ್ನೇ ಅವರು ಕಟ್ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ ತರಕಾರಿ ಇವಾಗಲೇ ಕಟ್ ಮಾಡ್ಕೊಡ್ಬೇಕು ಅಂತ ಏನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಏನಪ್ಪ ಅಂತ ಅಂದರೆ ಲಾಸ್ಟ್ ಸೀಸನಲ್ಲಿ ಈ ಥರ ಒಂದು ಸಲ ಇನ್ಸಿಡೆನ್ಸ್ ನಡೆದಿತ್ತು. ಈ ಥರ ಇನ್ಸಿಡೆನ್ಸ್ ನಡೆದಾಗ ಸುದೀಪ್ ಸರ್ ಕೂಡ ಹೇಳಿದರು 1 hour ಒಳಗಡೆ ತರಕಾರಿ ಕಟ್ ಮಾಡಿಕೊಡ್ಬೇಕು ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ಸುದೀಪ್ ಸರ್ ಹೇಳಿದರು. ಅದರಿಂದಾಗಿ ಇವರು ಆ ಸೀಸನ್ನ ನೋಡಿದಾರ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಅಂದರೆ ನೋಡಿರೋದ ಬಿಡಿ ಅವರು. ಅದರಿಂದಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ ಇದನ್ನು ಕಟ್ ಮಾಡ್ತಾ ಇಲ್ಲ, ಇವಾಗ ಆಟ ಆಡ್ತಾ ಇದ್ದಾರೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಕಿಚ್ಚ ಸುದೀಪ್ ಅವರು ಮತ್ತೆ ಇದ್ರ ಬಗ್ಗೆ ಕ್ಲಾಸ್ ತೊಗೊಳ್ತಾರೆ. ಈ ಸತಿ ಏನೇ ಆಗಲಿ ಬಿಡಿ, ನಾಳೆ ಅಂತೂ ಪಕ್ಕ ಈ ಅಶ್ವಿನಿ ಗೌಡ ಅವ್ರಿಗಂತೂ ಒಂದು ಕ್ಲಾಸ್ ಇದ್ದೇ ಇರುತ್ತೆ. ಸೊ ಎಲ್ಲರೂ ಕೂಡ ಅದನ್ನೇ ವೆಯ್ಟ್ ಮಾಡ್ತಾ ಇರೋದು. ಸೊ ಬರ್ತಾರೆ ಕಿಚ್ಚ ಬಾಸ್ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಡೀ ನಮ್ಮ ಕರ್ನಾಟಕದಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಬಂದು ಏನು ಹೇಳ್ತಾರೆ ಈಗ ಅಶ್ವಿನಿ ಅವ್ರಿಗೆ, ಅವಾಗ ಇವ್ರು ಚೇಂಜ್ ಆಗ್ತಾರ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಅಂದರೆ ಲಾಸ್ಟ್ ವೀಕು ಕೂಡ ಅಷ್ಟೆಲ್ಲ ಹೇಳಿದ್ದಾರೆ, ಆದರೂ ಕೂಡ ಅವರು ಒಂದು ಚೂರು ಕೂಡ ಚೇಂಜ್ ಆಗದಲ್ಲೇ ಅದೇ ಆಟ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ರೂಲ್ಸ್ ಬ್ರೇಕ್ ಮಾಡೋಕ್ಕೂ ಕೂಡ ಬರ್ತಾ ಇದ್ದಾರೆ. ಅಂತಂದರೆ ಜೈಲಿಂದ ಆಚೆ ಬರೋಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಜೈಲಿಂದ ಆಚೆ ಬಂದರೆ ಮನೆಗೆ ಶಿಕ್ಷೆ ಆಗೋದು, ಅದರಿಂದಾಗಿ ಆಚೆ ಬರೋಕ್ಕೂ ಕೂಡ ಇವರು ಟ್ರೈ ಮಾಡ್ತಾರೆ. ನೋಡೋಣ ಸ್ನೇಹಿತರೆ, ನಾಳೆ ಬಾಸ್ ಯಾವ ರೀತಿ ಕ್ಲಾಸ್ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.